ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಮೈಸೂರಿಗೆ ಹೊರಡ್ತಾ ಇದ್ದೆ, ಯಾಕಂದರೆ ನನ್ನ ಮಗಳಿಗೆ ಔಟಿಂಗ್ ಇತ್ತು. ಸೊ ಅವಳನ್ನು ಮಾತಾಡ್ಸೋಣ, ಮೀಟ್ ಮಾಡೋಣ ಅಂದ್ಕೊಂಡು ಹೋಗ್ತಾಯಿದ್ದೆ. ನಾನು ಒಬ್ಬಳೇ ಹೋಗ್ತಿದ್ದೆ ಇವತ್ತು. ಮನೆಯವರು ಮತ್ತು ದೊಡ್ಡ ಮಗಳಿಬ್ರು ಮಧ್ಯಾಹ್ನದಿಂದ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ನಾನು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಹೊರಡಬೇಕಿತ್ತು. ಅದರಿಂದ ಬಸ್ಸಿಗೆ ಹೋದೆ. ಒಬ್ಬಳೇ ಹೋಗ್ತಾಯಿದ್ದೆ. ಬಟ್ ನಮ್ಮೂರಿಂದ ಬಸ್ ಸಿಕ್ಬಿಡ್ತು. ಅಲ್ಲಿಂದ ಸಿಟಿ ಬಸ್ ಸಿಕ್ಕೋದಿದೆಯಲ್ಲ, ಸಿಕ್ಕಾಬಟ್ಟೆ ಹಿಂಸೆ ಅಂತಲೇ ಹೇಳ್ಬೋದು. ಸಿಟಿ ಬಸ್ಗಳು ಹೆಂಗೆ ಅಂದರೆ ಒಂದು ಸಲ ಸಿಗುತ್ತೆ, ಒಂದು ಸಲ ಸಿಗೋಲ್ಲ, ಆ ಥರ. ಇನ್ನು ಮಗಳನ್ನ ಮಾತಾಡ್ಸೋಣ ಬನ್ನಿ. ಮಗಳ ಕೈಲಿ ಹೇಳಿಸಿ ಒಂದಷ್ಟು ಮಾತಾಡ್ತಾ ಇದ್ದೆ. ಇಬ್ಬರೇ ಇದ್ದಿದ್ದರಿಂದ ಒಂದಷ್ಟು ಮಾತುಕತೆ ಅಂತೂ ಆಗ್ತಾಯಿತ್ತು. ಇನ್ನು ಅವಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನೂಡಲ್ಸೇ ಮಾಡ್ಕೊಂಡು ಹೋಗಿದ್ದೆ ಅವತ್ತು. ಆ್ಯಕ್ಚುಲಿ ಈ ವಿಡಿಯೋನ ಇನ್ನು ಸ್ವಲ್ಪ ಬೇಗ ಹಾಕಬೇಕಿತ್ತು. ಎಕ್ಸ್ಪೋ ವಿಡಿಯೋ ಬಂದಿದ್ದರಿಂದ ಲೇಟ್ ಆಯಿತು ಅಷ್ಟೇ. ಅದಾದಮೇಲೆ ಅವಳ ಹಾಸ್ಟೆಲಲ್ಲೇ ಕಾಫಿ ಸಿಗುತ್ತೆ. ಸೊ ಕಾಫಿ ಕುಡಿಯಮ್ಮ ಅಂದ್ಬಿಟ್ಟು ತಂದುಕೊಟ್ಟು, ಬೇಡ ಅಂತ ಎಷ್ಟು ಹೇಳಿದ್ರು ನನಗೆ ಓಕೆ ಅನ್ನಿಸ್ತು. ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಿಸ್ತು, ನಾನು ಸ್ವಲ್ಪ ಸಪ್ಪೆ ಕುಡಿಯೋದಷ್ಟೇ. ಇನ್ನು ಅವಳ ಫ್ರೆಂಡು ಬೊಕ್ಕೆ ಮಾಡಿಕೊಟ್ಟಿದ್ಲಂತೆ. ಇದು ಚೆನ್ನಾಗಿತ್ತು, ಅದಕ್ಕೆ ಇಟ್ಕೊಮ್ಮ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಫೋಟೋ ಹಂಗೆ ಒಂದು ವೀಡಿಯೋನೂ ಕೂಡ ಆಯಿತು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿ ಮಾಡಿದ್ದಾಳೆ. ಈಗಲೂ ನಮ್ಮ ಮನೆಗೆ ತಂದು ಇಟ್ಟಿದ್ದೀನಿ ಅದನ್ನು. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಮಗಳು ಒಂದಷ್ಟು ಶಾಪಿಂಗ್ಗೆ ಅಂದ್ಬಿಟ್ಟು ಹೋದ್ವಿ. ಇನ್ನೊಂದೆರಡು ಶಾಪಿಂಗ್ ಕ್ಲಿಪ್ಪಿಂಗ್ಸ್ ಇತ್ತು, ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ಹೋಗಿ ಬಂದಮೇಲೆ ಇದು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಅವಳಿಗೆ ತಿಂಡಿಗಳೆಲ್ಲ ತೊಗೊಂಡು ಅಷ್ಟರಲ್ಲಿ ಇವ್ರ ಅಪ್ಪ ಮಗಳು ಅಂದರೆ ನಮ್ಮ ಮನೆಯವರು ಮತ್ತು ನನ್ನ ದೊಡ್ಡ ಮಗಳು ಇಬ್ಬರೂ ಬಂದರು. ಅಲ್ಲಿಗೆ ಬಂದರು. ಸೊ ಅಲ್ಲೇ ನಮ್ಮನ್ನು ಪಿಕಪ್ ಮಾಡಿಕೊಂಡ್ರು. ಅಲ್ಲಿಂದ ನಾವು ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ಕೊಂಡೆಲ್ಲ ಡಿಸ್ಕಷನ್ ಮಾಡಿದ್ವಿ. ಇದ್ರ ಮಧ್ಯೆ ನನ್ನ ಮಗಳು ಅದೇನು ಪ್ರೇಯರ್ ಕಲ್ತಿದ್ಲಲ್ವ, ಅದನ್ನು ಹೇಳ್ತಾ ಇದ್ದಾಳೆ. ಬನ್ನಿ ಕೇಳೋಣ. ಸುಮಾರು ಹೇಳ್ಬಿಟ್ಲು. ಲಾಸ್ಟಲ್ಲಿ ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಶಾಂತಿ, ನ್ಯಾಯ, ಪ್ರೀತಿ, ನೀತಿ ನಮ್ಮ ದೇವರು, ನೀತಿ ನಮ್ಮ ದೇವರು, ನೀತಿ ನಮ್ಮ ದೇವರು. ಕರವ ಮುಗಿದು ಶಿರವ ಬಾಗಿ ಬಚಿಪೆ ನಮ್ಮ ಗುರುವನು. ಕೇಳಿದ್ರಲ್ಲ, ವಿಡಿಯೋ ಮಾಡ್ಕೋತಿದ್ದೀನಿ ಅಂತ ನಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅದಾದಮೇಲೆ ಸಿಂಚನ ಮೆಸ್ ಮೈಸೂರಲ್ಲಿದೆ. ಇದು ತುಂಬಾ ಚೆನ್ನಾಗಿದೆ ಫುಡ್. ಒಂದು ಸಲ ವಿಸಿಟ್ ಮಾಡಿ ನೀವು ಕೂಡ. ಇನ್ನು ಬೆಳಿಗ್ಗೆ ನೂಡಲ್ಸ್ ಮಾಡ್ಕೊಬಂದಿದ್ದೆ. ಇಲ್ಲಿಗೆ ಊಟಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಸಿಂಪಲ್ಲಾಗಿ ತಿಂಡಿ ತಿನ್ಕೊಬಂದಿದ್ವಿ. ಚೆನ್ನಾಗಿತ್ತು. ಶಾವಿಗೆ, ದೋಸೆ, ಪಲಾವ್ ಮತ್ತು ಒಂದೆರಡು ಗ್ರೇವಿ ಎಲ್ಲ ತಗೊಂಡು ತಿಂತಾಯಿದ್ವಿ. ಅದ್ರ ಮಧ್ಯದಲ್ಲಿ ನನಗೂ ನಮ್ಮ ಮನೆಯವ್ರಿಗೊಂದು ಪುಟ್ಟ ಕೋಳಿ ಜಗಳ ಆಯಿತು. ಸೊ ಆ ಜಗಳದ ಮಧ್ಯದಲ್ಲಿ ನಾನು ಮುಖ ಊದಿಸ್ಕೊಂಡಿದ್ದೆ. ಈ ಥರ ಆಗ್ತಿರ್ತದೆ, ಬಟ್ ಅಲ್ಲಲ್ಲೇ ಸರಿ ಹೋಗ್ಬಿಡ್ತೀವಿ. ನಮ್ಮ ಮನೆಯವರು ಅದಕ್ಕೆ ಒಂದು ವಿಡಿಯೋ ಮಾಡು, ನಿಮ್ಮಮ್ಮ ಚೆನ್ನಾಗಿ ಕಾಣಿಸ್ತಾಳೆ ಮುಖ ಊದಿಸ್ಕೊಂಡು ಅಂತ ಹೇಳ್ತಾಯಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಝೂಡಿಯೋಗೆ. ನನ್ನ ಮಗಳಿಗೆ ಜೀನ್ಸ್ ಪ್ಯಾಂಟ್ ಬೇಕಿತ್ತಂತೆ, ಅದಕ್ಕೆ ಅವಳಿಗೆ ತೊಗೊಳೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಅವಳಂತೂ ಶೋರೂಮಲ್ಲೇ ತೊಗೊಳ್ಬೇಕು ಆ ಥರ. ಹುಡುಗಿ ಸ್ವಲ್ಪ ಬ್ರ್ಯಾಂಡೆಡ್ ಕೇಳ್ತಾಳೆ. ಚಿಕ್ಕವಳು. ದೊಡ್ಡವಳು ಅಂತಾರಲ್ಲ, ಏನಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇಬ್ಬರು ಮಕ್ಕಳಿದ್ದಾಗ ಇಬ್ಬರು ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅವಳಿಗೂ ಒಂದೆರಡು ಜೀನ್ಸ್ ತೊಗೊಂಡು ಇನ್ನೊಂದೆರಡು ಐಟಮ್ಸ್ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಸಾಕಷ್ಟು ಸಮಯ ಆಗೇ ಬಿಡ್ತು, ಯಾಕಂದರೆ 4 ಗಂಟೆಗಳನ್ನ ವಾಪಸ್ ಕಳಿಸ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೆಲ್ಲ ಶಾಪಿಂಗ್ ಮುಗಿದ್ಮೇಲೆ ಲಾಸ್ಟ್ ಬಟ್ ದ ನಾಟ್ ಲೀಸ್ಟ್ ಅಂತೀವಲ್ಲ, ಆ ರೀತಿ ಪ್ರತಿ ಸತಿನೂ ಅಷ್ಟೇ ಈ ಬೇಕ್ರಿಗೆ ಬಂದು ಒಳಗೆ ಏನೇನು ಬೇಕೆಲ್ಲ ತೊಗೊಂಡ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಹೋಗೋದು. ನಾವು ಒಬ್ಬರೇ ಅಂತಲ್ಲ, ಈ ಹಾಸ್ಟೆಲ್ಗೆ ಯಾರು ಪೇರೆಂಟ್ಸ್ ಈ ರೀತಿ ಔಟಿಂಗ್ ಇದ್ದಾಗ ಬರ್ತಾರೆ ಎಲ್ಲರೂ ಅಷ್ಟೇ. ಲಾಸ್ಟಿಗೆ ಬೇಕ್ರಿಗೆ ಬಂದು ಏನೇನು ಬೇಕೆಲ್ಲ ತೊಗೊಟ್ಟು ಪ್ಯಾಕ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಮನೇಲಿದ್ದಾಗಲೇ ಇಷ್ಟು ಸ್ನ್ಯಾಕ್ಸ್ ತೊಗೊಳಲ್ಲ ಅನ್ಕೋತೀನಿ. ಅಲ್ಲಿರ್ತಾರಲ್ವ ಪಾಪ, ಅವ್ರಿಗೂ ಏನಾರು ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಅಂದ್ಬಿಟ್ಟು ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಮಗಳಿಗೆ ಹಂಗಿರಪ್ಪ ಹಿಂಗಿರಪ್ಪ ಅಂತ ಹೇಳ್ಕೊಂಡು ಹೋಗೋದಷ್ಟೇ. ನನ್ನ ಮಗಳು ರೇಗಿಸ್ತಾ ಇದ್ಲು. ಅವರಿಬ್ಬರು ನೋಡಿ, ಅಮ್ಮ ನಮ್ಮಿಬ್ಬರನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ. ಅವರಪ್ಪ ಒಂದಷ್ಟು ಮಾತಾಡ್ಕೊಂಡು ಹೋಗ್ತಾಯಿದ್ರು. ಇನ್ನು ಬಂದು ಅವಳಿಗೆ ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಬೇಕಾಗಿತ್ತು. ಯಾವ್ಯಾವ್ದ್ರಲ್ಲಿ ಏನೇನು ಇಟ್ಟಿದ್ದೀವಿ ಅಂತ ಹೇಳಿ ಅವಳಿಗೆಲ್ಲ ಜೋಡಿಸ್ಕೊಡ್ತಾ ಇದ್ದೆ. ಒಂಥರ ಬೇಜಾರು ಎಲ್ರಿಗೂ. ಇಷ್ಟು ತನಕ ಜೊತೆಲಿದ್ವಿ ಮತ್ತು ಅವಳನ್ನು ಕಳಿಸ್ಬೇಕು ಅಂತ. ಆದರೂ ಕಳಿಸ್ಲೇಬೇಕಲ್ವ ಓದೋದಕ್ಕೋಸ್ಕರ. ಇನ್ನು ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು, ಅದಕ್ಕೆ ಕಾಟನ್ ಹಾಕ್ಕೊಂಡಂಗೆ ಇದ್ದೀನಿ. ಎಲ್ಲಿ ತಿನ್ನೋ ನನಗೆ ಸರಿ ಹೋಗ್ತಾನೆ ಇಲ್ಲ, ಆ ಥರ ಆಗ್ತೈತೆ. ಅಂದ್ರೂ ಮಾಡೋ ಕೆಲಸಗಳು ಆಗ್ತಾನೇ ಇರಬೇಕು. ಇನ್ನು ಮಗಳನ್ನ ಕಳಿಸೋವಾಗ ನಿಜವಾಗ್ಲೂ ಒಂಥರ ಬೇಜಾರು. ನಮಗೆ ಅಂತಲ್ಲ, ಎಲ್ಲ ಪೇರೆಂಟ್ಸು ಅಷ್ಟೇ. ಆ ಮಕ್ಕಳು ಕಣ್ಣೀರು ಹಾಕೋದು, ಅದನ್ನು ನೋಡಿದಾಗ ಬೇರೆ ಮಕ್ಕಳು ಅಳ್ತಾ ಇದ್ರೂ ಬೇಜಾರಾಗುತ್ತೆ. ಅಳುವಾಗ ಅಳಬೇಡಿ ಸುಮ್ಮನಿರು ಅಂತ ಹೇಳ್ತೀವಿ. ಇನ್ನು ನನ್ನ ಮಗಳು ನಮ್ಮೆದುರಿಗೆ ಅಳೋದು ಕಮ್ಮಿ, ನಾವು ಇಲ್ಲೇದಾಗ ಅಳೋದು ಜಾಸ್ತಿ ಅವಳು. ಯಾಕಂದರೆ ನನಗಿಂತ ಜಾಸ್ತಿ ಅವ್ರ ಅಪ್ಪ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಅಳಲ್ಲ ಅವಳು. ನಮ್ಮ ಮನೆಯವ್ರಿಗೂ ಅಷ್ಟೇ ಕಣ್ಣೀರು ಬರ್ತಾ ಇರುತ್ತೆ, ಕಂಟ್ರೋಲ್ ಮಾಡ್ಕೋತಾರೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮಕ್ಕಳು ಚೆನ್ನಾಗಿ ಓದಬೇಕು, ಆ ಫೆಸಿಲಿಟೀಸ್ ಎಲ್ಲಿರುತ್ತೆ ಅವ್ರಿಗೆ ಕಳಿಸ್ಬೇಕು ಅಂದಾಗ
ಅಡ್ಜಸ್ಟ್ ಮಾಡ್ಕೋಬೇಕು ಒಂದಿಷ್ಟು. ಅವರು ಅಡ್ಜಸ್ಟ್ ಮಾಡಿಕೊಂಡು ಅವರು ಎಲ್ಲ ಅರ್ಥ ಮಾಡಿಕೊಂಡು ಹೊರಟೋದ್ರೆ ಅಂದರೆ ಕಲಿತ್ರೆ ಹಾಸ್ಟೆಲ್ಗೆ ಹೋದರೆ ತುಂಬಾ ಒಳ್ಳೆಯದು. ಎಲ್ರಿಗೂ ಅದೊಂದು ಆಸೆ ಇರುತ್ತೆ, ನಮ್ಮ ಮಕ್ಕಳು ನಮ್ಮ ಸ್ಯಾಕ್ರಿಫೈಸ್ನ ಅರ್ಥ ಮಾಡಿಕೊಂಡು ಓದ್ಬಿಟ್ಲಪ್ಪ ಅಂತ. ಸೇಮ್ ನಮಗೂ ಅದೇ ಥರ ಇದ್ದಾಳೆ, ಆದಷ್ಟು ಚೆನ್ನಾಗೇ ಇದ್ದಾಳೆ. ಸ್ವಲ್ಪ ಒಂದೊಂದ್ಸಲ ಬೇಜಾರು ಮಾಡ್ಕೊತಾಳೆ ಅಷ್ಟೇ. ಇರಪ್ಪ ಇರಲೇಬೇಕು, ಅಪ್ಪನಿಗೋಸ್ಕರ ಅಂದರೆ ಅವ್ರನ್ನ ನಾವು ನೋಡ್ಕೋಬೇಕಾಗಿರೋದ್ರಿಂದ ಅವಳು ಹಾಸ್ಟೆಲಲ್ಲಿ ಇರಲೇಬೇಕು, ಇದು ಅನಿವಾರ್ಯ ಆಗಿದೆ. ಸೊ ಚೆನ್ನಾಗಿದ್ದರೆ ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕು ನಮಗೆ ಮಾತ್ರ ಅಲ್ಲ, ಅಲ್ಲ ಬರೋ ಅಷ್ಟೂ ಪೇರೆಂಟ್ಸ್ಗಳ ಮನಸ್ಸಲ್ಲಿ ಅದೇ ಇರುತ್ತೆ, ಎಲ್ಲರ ಮೈಂಡಲ್ಲಿ ಕೂಡ ಅದೇ ಓಡ್ತಿರುತ್ತೆ. ಎಲ್ಲ ಮಕ್ಕಳು ಅಷ್ಟೇ, ಅಪ್ಪ ಅಮ್ಮನ ಒಂದು ತ್ಯಾಗನ ಅರ್ಥ ಮಾಡ್ಕೊಂಡಿರಲಿ ಅನ್ನೋದೇ. ಇನ್ನು ಲಾಸ್ಟಲ್ಲಿ ಇಲ್ಲೊಂದು ಸಲ ಬಂದು ಬಾಯಿ ಹೇಳ್ತಾಳೆ ಆಯಿತಾ. ಅವಳು ಯಾವಾಗಲೂ ಹೇಳೋದು, ಅಲ್ಲಿ ಬರಬೇಕು, ನಿಂತಿರಬೇಕು ನೀವು, ನಾನು ಬಾಯಿ ಹೇಳ್ತೀನಿ ಅಂತ. ಹಿಂಗಿರುತ್ತೆ. ಚೆಂದ ಒಟ್ಟಿನಲ್ಲಿದ್ದು ಅನ್ಕೋತೀನಿ. ಜೊತೆಲೇ ಇರೋದಕ್ಕಿಂತ ಒಂದೊಂದು ಸಲ ಹಿಂಗೆ ಸಿಕ್ಕಿದಾಗ ಆ ಪ್ರೀತಿನೇ ಬೇರೆ. ಒಂದೊಂದು ಟೈಮ್ ದೂರ ಇದ್ದಾಗಲೂ ಪ್ರೀತಿ ಜಾಸ್ತಿ ಆಗುತ್ತೆ ಅಂತಾರಲ್ಲ ಹಾಗೆ. ಇನ್ನು ಇದು ಬಂದು ನಾವು ಫಸ್ಟ್ ಇದ್ವಲ್ಲ ಮೈಸೂರಲ್ಲಿ, ಆ ಮನೆ ರೋಡು, ಅಲ್ಲಿಗೂ ಹೋಗಿದ್ವಿ. ಏನಕ್ಕೆ ಹೋಗಿದ್ವಿ ಅಂದರೆ ಹೇಳ್ತೀನಿ, ವಿಡಿಯೋನ ನೋಡ್ತಾಯಿರಿ. ಎಷ್ಟು ದಿನ ಆಗೋಯ್ತಲ್ವ ಈ ರೋಡಲ್ಲೆಲ್ಲ ಓಡಾಡಿ, ಕುಕ್ರಳ್ಳಿ ಕೆರೆ ರೋಡು ಅಂದ್ಕೊಂಡು ಅಲ್ಲೂ ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೋತಾ ಇದ್ವಿ. ಮೆಮೊರೀಸ್, 2 ವರ್ಷದ ಮೆಮೊರೀಸ್ ಕೂಡ ಹಂಗೆ ಕಣ್ಣು ಮುಂದೆ ಬಂದಂಗೆ ಅನ್ನಿಸ್ತು. ಇನ್ನು ಅದಾದಮೇಲೆ ನಾವು ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋದೆ. ನಮ್ಮಮ್ಮ ಅಪ್ಪನ ನೋಡಿ ಸುಮಾರು ದಿನ ಆಗಿತ್ತು. ಮಕ್ಕಳನ್ನ ನೋಡಿದ್ದೆ ಇದಕ್ಕೆ ಹೋದಾಗ, ಅವ್ರ ಸ್ಕೂಲ್ ಹತ್ರ ಹೋಗಿ ನೋಡಿದ್ವಿ. ಇನ್ನು ನಮ್ಮೂರಿಗೂ ಹಂಗೆ ಹೋಗಿ ನನಗೂ ಸ್ವಲ್ಪ ಎಲ್ತ್ ಅಪ್ಸೆಟ್ ಇರೋದ್ರಿಂದ ಒಂದಿಷ್ಟು ಏನೋ ಈಸ್ಕೊಳ್ಳೋದಿತ್ತು. ಸೊ ಅದಕ್ಕೋಸ್ಕರನೇ ಹೋದೆ. ಇನ್ನು ಬರ್ತಾಯಿದ್ದೆ. ಬರುವಾಗ ಆ್ಯಸ್ ಯೂಶ್ವಲ್ ನನ್ನ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತದೆ, ನಮ್ಮ ಸಿದ್ದಮ್ಮ ಯಾವಾಗಲೂ ನನ್ನ ವೆಲ್ಕಮ್ ಮಾಡ್ತಾರೆ. ಬನ್ನಿ ಮಾತಾಡ್ಸೋಣ. ಚೆನ್ನಾಗಿದೆಯಮ್ಮ? ಊಟ ಆಯ್ತಾ? ಮಧ್ಯಾಹ್ನ ಊಟ ಮಾಡೋಕ್ಕಿಲ್ವಾ? ಮೈಸೂರಿಗೆ ಹೋಗಿದ್ದು ಹಂಗೆ ಬಂದು ಬರ್ತೀನಿ ತಾಡಿ. ಫೋನ್ ಮಾಡಿದ್ದೆ. ಹಾಂ ಬರ್ತೀನಿ. ಫೋನ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತ. ಹೋಗ್ಬೇಕು ತಿರ್ಗಾ ಮನೆಗೆ, ಲೇಟ್ ಆಯ್ತದೆ ಅಂತ. ಈಗ ಇಲ್ಲಿಗೆ ಬಂದ್ಬಿಟ್ಟು ಕೇರ್ನಗರಕ್ಕೆ 15 ದಿನ ಆಯಿತು. ಹಾಂ ಬರ್ತೀನಿ ತಡಿ. ಇನ್ನು ಬಂದಾಗ ನಮ್ಮ ಸಿದ್ದಮ್ಮ ಸಿಕ್ಕಿದಾಗ ಇಷ್ಟು ಮಾತಾಡಿಸ್ಬಿಟ್ರೆ ಒಂಥರ ಖುಷಿಯಾಗುತ್ತೆ. ಇನ್ನು ಬನ್ನಿ ನಮ್ಮ ಮನೆಗೆ ಹೋಗೋಣ. ನನ್ನ ತಮ್ಮ ಹೆಂಡ್ತಿ ಎಲ್ಲ ಮುಗಿಸಿ ಏನಂತ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ಲು. ಸಂಜೆ ಪೂಜೆ ಮಾಡ್ತಿದ್ಲಂತೆ. ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಕೂಡ ಮಾಡಿದ್ವಿ. ಪೂಜೆಗೆಲ್ಲ ರೆಡಿ ಮಾಡಿ ದೀಪನೂ ಹಚ್ಚಾಗಿತ್ತು, ಇನ್ನೇನು ಅಗರಬತ್ತಿ ಹಚ್ಚಬೇಕಿತ್ತು. ಮನೆಗೆ ಹೋದಾಗ ಇನ್ನು ನಮ್ಮವ್ರನ್ನ ಇವ್ರನ್ನ ನೋಡೋದು, ಮಾತಾಡ್ಸೋಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡು ಬರೋದು ಅಷ್ಟೇ. ಇನ್ನು ಅವಳು ಕಾಫಿ ಕೂಡ ಮಾಡಿಕೊಟ್ಲು. ಕಾಫಿ ಕುಡ್ಕೊಂಡು ನಮ್ಮ ಮನೆಯವರು ಕಾಫಿ ಕೊಡಿಸ್ತೀನಿ ಬಾಬಾ ಅಂದಿವಿ ಅಂತ ಹೇಳ್ತಿದ್ರು. ಬೇಡ ಬನ್ನಿ ನಮ್ಮ ಮನೇಲೆ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಬಂದು ಅವರಿಗೂ ಕಾಫಿ ಕೊಟ್ಟೆ. ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ, ಹಾಲು ಕರೆಯೋಕ್ಕೆ ಅಂದ್ಬಿಟ್ಟು ಹೋಗಿತ್ತು. ನನ್ನ ಮಗಳು ದೀಕ್ಷಾ ಕೂಡ ಅಲ್ಲಿಗೆ ಹೋಗಿದ್ಲು. ಬೇಗ ಕರ್ಕೊಂಬರಗಪ್ಪ ಅಂತ ಕಳಿಸಿದ್ದೆ. ಇನ್ನು ಬಂದಿದ್ದೆ ನಾನು. ನಮ್ಮಮ್ಮನ ಹತ್ರ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಸ್ವಲ್ಪ ಈಸ್ಕೊಳ್ಳೋಣ, ಯಾಕಂದರೆ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ಮನೇಲಿ ಅಕ್ಕಿ ರಾಗಿ ಎಲ್ಲ ಇತ್ತು, ಬಟ್ ಬಿಡ್ಸೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ತಗೋಗೋಣ ಅಂದ್ಕೊಂಡು ಬಂದಿದ್ದೆ. ನಮ್ಮಮ್ಮ ಪಾಪ ಅಷ್ಟು ಕೆಲಸದ ಮಧ್ಯದಲ್ಲೂ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾಯಿತ್ತು. ಇನ್ನು ನಮ್ಮಪ್ಪನೂ ಬಂದು ಸಿಂಪಲ್ಲಾಗಿ ಮಾತಾಡಿಸ್ಬಿಟ್ಟು ಹಾಯ್ ಬಾಯ್ ಅಷ್ಟೇ ನಮ್ಮಪ್ಪ ಮಾತಾಡಿಸ್ಬಿಟ್ಟು ಹೋಯ್ತು. ಇನ್ನು ನಮ್ಮ ಮಕ್ಕಳು, ನಮ್ಮ ಮನೆಯವರು ಎಲ್ಲ ಕೂತ್ಕೊಂಡು ಒಂದಷ್ಟು ಮಾತಾಡ್ತಾಯಿದ್ರು. ನಮ್ಮ ದೀಕ್ಷಾ ಬಂದಿದ್ದರಿಂದ ಒಂದಷ್ಟು ಮಾತಾಡ್ಸ್ಕೊಂಡು ಕಾಮಿಡಿ ಮಾಡ್ತಾಯಿದ್ಲು. ಇವಳು ಬಂದಂತೂ ಒಂದು 4-5 ತಿಂಗಳೇ ಆಗಿಬಿಟ್ಟಿತ್ತು ನಮ್ಮ ಅಮ್ಮನ ಮನೆಗೆ ಬಂದು. ನಮ್ಮ ಹುಡುಗರು ಫುಲ್ ಬ್ಯುಸಿ, ಎಲ್ಲೂ ಹೋಗೋದಿಲ್ಲ, ಆ ಥರ ಆಗ್ಬಿಟ್ಟಿದ್ದಾವೆ ಮಕ್ಕಳು ಅಂತಲೇ ಹೇಳ್ಬೋದು. ಇದೊಂದು ರೀತಿ ಪುಟ್ಟ ಲಾಗೇನೆ, ಅದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಿದ್ದೀನಿ. ವಿಡಿಯೋ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಇರಲಿ. ಬೇಗ ಹೊರಟ್ಬಿಟ್ಟೆ, ತುಂಬ ಹೊತ್ತೇನಿರಲಿಲ್ಲ. ಹಾಲು ತೊಗೊಬಂದರು, ಹಾಲು ಕರೆಯೋಕೆ ಹೋಗಿದ್ರಲ್ಲ, ಹಾಲು ತೊಗೊಂಡು ಬಂದು ನಮ್ಮ ಅಮ್ಮನ ಜೊತೆ ಒಂದು 4 ಮಾತು ಆಡಿಲ್ಲ ನಾನು ಹೇಳಬೇಕು ಅಂದರೆ. ಹಂಗೆ ಬಂದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇತ್ತು, ಆಫೀಸ್ ವರ್ಕೆಲ್ಲ ಇತ್ತು, ಅದಕ್ಕೋಸ್ಕರನೇ. ಇನ್ನು ನನ್ನ ಮಗಳು ನೋಡಿ ಅಂಗಡಿ ಹತ್ರ ನಿಂತ್ಕೊಬಿಟ್ಟು ಸೋಮೇಶಣ್ಣ ಅಂತ ಕೂಗ್ತಾ ಇದ್ಲು. ಹಂಗೆ ಕಾಮಿಡಿ ಮಾಡ್ತಾಯಿದ್ಲಿ. ನಾನು ಮನೇಲಿ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಬಂದ್ವಿ. ನಮ್ಮಮ್ಮ ಅಂತ ಹಿಂಗೆ ಬಂದು ಹಂಗೆ ಹೋಯ್ತಾ ಇದೆಯಲ್ಲವ ಅಂತ ಹೇಳ್ತಾಯಿತ್ತು. ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಟೈಮ್ ಇರೋಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅವ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ವಿ. ಮಕ್ಕಳಿಗೆಲ್ಲ ಬಾಯ್ ಹೇಳಿ ಹೊರಟ್ವಿ. ಇಷ್ಟೇ, ತುಂಬ ಹತ್ರನೇ ಇದ್ದೀವಿ, ತುಂಬ ದೂರ ಏನಿಲ್ಲ, ಒಂದು 10-12 ಕಿಲೋಮೀಟ್ರ್ ಅಷ್ಟೇ ನಮ್ಮೂರಿಗೆ. ಬಟ್ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಇವತ್ತು ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ, ವಿಡಿಯೋ ಎಡಿಟ್ ಎಲ್ಲ ಮಾಡ್ತಿದ್ದೀನಿ. ಇವತ್ತು ಫಾದರ್ಸ್ ಡೇ, ಇವತ್ತು ಹೋಗಬೇಕು ಅಂದ್ಕೊಂಡೆ, ಬಟ್ ನನಗೆ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ
ಹೋಗಲಿಲ್ಲ, ಸುಮ್ಮನೆ ಆಗಿದ್ದೀನಿ. ನಮ್ಮ ಮನೆಯವ್ರು ಹೋಗಂಗಿದ್ರೆ ಹೋಗಿ ಬರೋಗು ಅಂತ ಅಂದರು. ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ನಾಳೆ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗಬೇಕು, ಇನ್ನು ಓಡಾಡೋಕ್ಕಾಗಲ್ಲ, ಸ್ಟ್ರೈನ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆದೆ. ಇದು ನಮ್ಮೂರ ಸೇತುವೆ, ರಾಜರ ಕಾಲದಲ್ಲಿ, ದೇವರಾಜ ಅರಸು ಒಡೆಯರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಸೇತುವೆ. ಈ ಸೇತುವೆಯಿಂದಲೇ ನಮ್ಮೂರಿಂದ ಕೆ ಆರ್ ನಗರಕ್ಕೆ ಓಡಾಡೋಕ್ಕೆ ಸಾಧ್ಯ ಇರೋದು, ಇಲ್ಲಾಂದರೆ ಡೆಫಿನೆಟ್ಲಿ ಇಲ್ಲ. ಹಡಗಲ್ಲಿ ಹಡಗು ಅಂತೀನಿ, ಸಾರಿ, ದೋಣಿಲಿ ಹೋಗ್ಬೇಕಷ್ಟೇ. ಇನ್ನು ರಾತ್ರಿ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೆ. ರಾತ್ರಿ ಹೆಂಗೂ ರಾಗಿ ಹಿಟ್ಟು ತೊಗೊಬಂದಿದ್ನಲ್ಲ, ರಾಗಿ ರೊಟ್ಟಿ ಹಾಕ್ಕೊಟ್ಬಿಡೋಣ ನಮ್ಮ ಮನೆಯವರಿಗೆ ಅಂದ್ಬಿಟ್ಟು ಚಟ್ನಿ ಪುಡಿ ಎಲ್ಲ ತಂದಿದ್ದೆ, ಎಕ್ಸ್ಪೋನಲ್ಲಿ ತಂದಿದ್ದು ತೋರಿಸಿದ್ನಲ್ಲ, ಚಟ್ನಿ ಪುಡಿ ಜೊತೆಗೆ ರಾಗಿ ರೊಟ್ಟಿ ಹಾಕ್ಕೊಟ್ಬಿಡ್ತೀನಿ ಕಣ್ರಿ, ಹೆಲ್ದಿಯಾಗೂ ಕೂಡ ಇರುತ್ತೆ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡಿ ಒಂದು ಸ್ವಲ್ಪ ಕಾಯಿ ಪೀಸಿದ್ರೆ ಅದನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು. ಚಟ್ನಿ ಪುಡಿ ಮತ್ತು ಮೊಸರೊಟ್ಟಿಗೆ ಹಾಕ್ಕೊಟ್ಟಿದ್ದೆ, ತಿಂದರು. ಇನ್ನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿಂದ ಮೈಸೂರಿಂದ ನಾನು ಹೇಳಿದ್ನಲ್ಲ ಸರಸ್ವತಿಪುರಂಗೆ ಹೋಗಿದ್ವಿ ಅಂತ, ನಾವು ರೆಗ್ಯುಲರಾಗಿ ಅಲ್ಲಿ ಕಡಲೆಕಾಯಿ ಎಣ್ಣೆ ತೊಗೋತಾಯಿದ್ವಿ. ಅವ್ರ ಹತ್ರನೇ ತೊಗೊಳ್ಳೋಣ ಅಂದ್ಬಿಟ್ಟು ಎಷ್ಟು 5 ಲೀಟ್ರ್ ಅನಿಸುತ್ತೆ, 5 ಲೀಟ್ರ್ ತೊಗೊಂಡು ಬಂದ್ವಿ. ಈ ಥರ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ. ಇದರೊಟ್ಟಿಗೆ ಹುಚ್ಚೆಳ್ಳೆಣ್ಣೆ ಕೂಡ ತೊಗೊಬಂದೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಾಡಿಗೂ ಒಳ್ಳೆಯದು. ಹಾಗೆಯೇ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ರೆಲ್ಲ ತೆಗಿಯುತ್ತೆ ಅಂತ ನಮ್ಮಲ್ಲಿ ಬಾಣಂತಿ ಟೈಮಲ್ಲಿ ಕೊಡ್ತಾರೆ ಈ ಎಣ್ಣೆನ. ಸೊ ಹಂಗೂ ಯೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಇನ್ನು ಸನ್ಪ್ಯೂರ್ ಯೂಸ್ ಮಾಡಲ್ವ ಅಂದರೆ ಖಂಡಿತ ಯೂಸ್ ಮಾಡ್ತೀನಿ, ಪೂರಿ ಮಾಡಲಿಕ್ಕೆ. ನನ್ನ ಮಗಳು ಚಿಕ್ಕವಳು ಪೂರಿ ಏನಾದ್ರು ಮಾಡಿದ್ರೆ ಈ ಎಣ್ಣೆನಲ್ಲಿ ಬೇಯಿಸಿದ್ರೆ ತಿನ್ನಲ್ಲ, ಬಟ್ ಚೆನ್ನಾಗಿ ಬರುತ್ತೆ. ಬಟ್ ಅವಳು ಕಡಲೆಕಾಯಿ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ತಿನ್ನಲ್ಲ. ಅವಳೊಬ್ಳಿಗೋಸ್ಕರ ಸನ್ಪ್ಯೂರ್ ಆಯಿಲ್ನ ಪೂರಿ ಮಾಡೋಕ್ಕೆ ತಂದು ಇಟ್ಕೊತೀನಿ ಅಷ್ಟೇ. ಉಳಿದೋದಕ್ಕೆಲ್ಲ ಇದೇ ಎಣ್ಣೆ ಉಪಯೋಗಿಸೋದು. ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಹಾಗೆಯೇ ಇವತ್ತು ಫಾದರ್ಸ್ ಡೇ ಇದೆ ಅಲ್ವಾ, ಸೊ ನಮ್ಮಪ್ಪ, ನಮ್ಮ ಮನೆಯವರು, ನನ್ನ ತಮ್ಮ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಇವ್ರಿಗೆ ಮಾತ್ರ ಅಲ್ಲ, ಇನ್ನೆಲ್ರಿಗೂ ಫಾದರ್ಸ್ ಡೇ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರಿ ಎಲ್ಲ ವಿಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ನನ್ನ ಮಗಳನ್ನ ಮೀಟ್ ಮಾಡಿದ್ದು, ಅಮ್ಮನ ಮನೆಗೆ ಹೋಗಿದ್ದು, ಅದಾದಮೇಲೆ ಗಾಣದ ಎಣ್ಣೆ ನಿಜವಾಗ್ಲೂ ಉಪಯೋಗಿಸಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ. ಏನು ಹೇಳಿ, ನಮ್ಮಪ್ಪನ ಬಗ್ಗೆ, ನಮ್ಮಪ್ಪ ಸ್ವಲ್ಪ ಎಲ್ಲ ಜಾಸ್ತಿನೇ ಸ್ಟ್ರಿಕ್ಟು. ಅವ್ರ ಜೊತೆ ನಾನು ಯಾವಾಗಲೂ ಫ್ರೆಂಡ್ಲಿ ಆಗಿದ್ದಿಲ್ಲವೇ ಇಲ್ಲ. ನಮ್ಮಪ್ಪನ ಪಕ್ಕನೂ ಕೂತ್ಕೊಳ್ಳೋದಿರಲಿಲ್ಲ ನಾವು ಆ ಥರ. ಅಮ್ಮ ತುಂಬ ಚೆನ್ನಾಗಿ, ಅಮ್ಮನ ಜೊತೆ ಚೆನ್ನಾಗಿದ್ದೀನಿ, ನಾನಾಗಲಿ ನನ್ನ ತಮ್ಮ ಆಗಲಿ. ಆ ಒಂದು ಏನಂತೀವಿ, ಆ ಕೊರತೆನ ನೀಗಿಸಿದ್ದು ಜಾಸ್ತಿ ನಮ್ಮಮ್ಮ ಅಂತಲೇ ಹೇಳ್ಬೋದು. ಅಮ್ಮನೇ ನಮ್ಮ ಪಾಲ್ಗಪ್ಪ ಅಂತ ಹೇಳ್ಬೋದು. ಅಪ್ಪ ಮಾತಾಡ್ತಿರ್ಲಿಲ್ಲ, ಯಾಕಂದರೆ ನಮ್ಮಪ್ಪನ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು. ನಮ್ಮಪ್ಪ ತುಂಬ ಚಿಕ್ಕವರಿದ್ದಾಗಲೇ ಅವ್ರ ಅಪ್ಪ ಅಮ್ಮನ್ನ ಕಳ್ಕೊಂಡಿದ್ದು. ಅವರಮ್ಮನ್ನ ಅವ್ರು ಸರಿಯಾಗಿ ನೋಡೇ ಇಲ್ಲ ಅನ್ಕೋತೀನಿ, ಒಂದು 2 ವರ್ಷದ ಪಾಪು ಇದ್ದಾಗ. ಸೊ ಆಮೇಲೆ ಅವರಪ್ಪ ಅಂದರೆ ನಮ್ಮ ಅಪ್ಪನಪ್ಪ ಒಬ್ಬರೇ ಸಿಂಗಲ್ ಇದ್ದರು. ಅವ್ರೂ ಪಾಪ ಗೊತ್ತಿರುತ್ತಲ್ಲ, ಮನೇಲಿ ಹೆಣ್ಮಕ್ಳಿಲ್ಲ, ಮನೇಲಿ ನೋಡ್ಕೊಳ್ಳೋರಿಲ್ಲ, ಮಕ್ಳುಗಳು ತುಂಬ ಜನ ಇದ್ದರು ಅವರು. ಸೊ ಅಪ್ಪನಿಂದನೂ ಅವ್ರು ಅಷ್ಟು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿ ಆ ಪ್ರೀತಿ ತೋರಿಸ್ತಿದ್ದ ಇಲ್ಲ ಅನ್ಕೋತೀನಿ. ಮೋಸ್ಟ್ಲಿ ಜಾಸ್ತಿ ಕೇಳೋಕ್ಕೆ ಹೋಗಲ್ಲ ನಮ್ಮ ಅಪ್ಪನ ಹತ್ರ. ಬಟ್ ನಮ್ಮಪ್ಪ ಒಂದೊಂದ್ಸಲ ಹೇಳ್ತಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಊಟಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲ ಅಂತ. ನಮ್ಮಪ್ಪ ಸಿಂಗಲ್ಲಾಗೆ ಬೆಳೆದಿರೋದು, ಆದ್ದರಿಂದ ಮೋಸ್ಟ್ಲಿ ನಮ್ಮ ಜೊತೆ ಚೆನ್ನಾಗಿರ್ಬೋದಿತ್ತು. ಅದನ್ನು ನಮ್ಮ ಜೊತೆ ಫುಲ್ಫಿಲ್ ಮಾಡೋ ರೀತಿ ಅದು ಯಾವಾಗ ಗೊತ್ತಿಲ್ಲ. ನಮ್ಮಪ್ಪ ನಮ್ಮ ಜೊತೆ ಅಷ್ಟೊಂದು ಫ್ರೀಯಾಗಿ ನನ್ನ ಜೊತೆ ಆಗಲಿ, ನನ್ನ ತಮ್ಮನ ಜೊತೆ ಆಗಲಿ ಇರಲೇ ಇಲ್ಲ. ಬಟ್ ಪ್ರೀತಿ ಇತ್ತು, ನನ್ನ ಮಕ್ಕಳು ಅಂತ ಜವಾಬ್ದಾರಿ ಖಂಡಿತವಾಗಿಯೂ ಇತ್ತು, ಇದೆ ಇವಾಗ್ಲೂ. ಏನು ಹೇಳಲಿ, ನಮ್ಮಪ್ಪ ನನ್ನ ಜೊತೆ 1-2 ಸಲ ಅಷ್ಟೇ ತುಂಬ ಮುಕ್ತವಾಗಿ ಮಾತಾಡಿರೋದು. ನನ್ನ ಮದುವೆ ಟೈಮಲ್ಲಿ ಒಂದು ಸಲ ಮದುವೆ ಆಗೋದ್ರ ಬಗ್ಗೆ ಕೇಳೋದಕ್ಕಷ್ಟೇ. ಅದಾದಮೇಲೆ ನಿನ್ನೆ ಆ್ಯಕ್ಚುಲಿ ಶನಿವಾರ ಮನೆಗೆ ಬಂದಾಗ ಯಾಕೋ ಸ್ವಲ್ಪ ಎಮೋಷ್ನಲ್ ಆಗಿ ತುಂಬ ಮಾತಾಡ್ತಿತ್ತು. ಆವಾಗ ಸ್ವಲ್ಪ ಬೇಜಾರಾಯಿತು. ನಮ್ಮಪ್ಪ ಮೊದಲಿಂದನೇ ಈ ಥರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅಂದರೆ ವಯಸ್ಸಾಯ್ತಾ ದೊಡ್ಡವರು ಚಿಕ್ಕ ಮಕ್ಕಳಾಗ್ತಾರೆ ಅಂತ ನನಗೆ ನೆನ್ನೆನೇ ಅನಿಸಿದ್ದು. ಅದಕ್ಕೆ ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಒಂಚೂರು ಮಾತಾಡೋಣ ಅಂತ ಅಂದ್ಕೊಂಡು ನಾನು ಜಾಸ್ತಿ ನಮ್ಮ ಅಪ್ಪನ ಬಗ್ಗೆ ಎಲ್ಲೂ ಹೇಳೋದೇ ಇಲ್ಲ. ಬಿಕಾಸ್ ಅಷ್ಟು ಒಬ್ರು ಬಾಂಡಿಂಗ್ ಇದೆ, ಬಟ್ ತೋರಿಸ್ಕೊಳ್ಳೋದು ಗೊತ್ತಾ ನನಗೆ. 80s 90s ಕಿಡ್ಸ್ ಅಂದರೆ ನಾವು ಸ್ವಲ್ಪ ಭಯ ಜಾಸ್ತಿ, ಭಯನೇ ಗೌರವನೇ ಒಂದು ಪ್ರೀತಿ ಅಂತ ಹೇಳ್ಬೋದು. ಇವಾಗಿನ ಮಕ್ಳ ಥರ ಅಲ್ಲ ನಾವು. ಎಲ್ಲನೂ ಶೇರ್ ಮಾಡ್ಕೊಳ್ಳೋದಾಗಲಿ, ಅದ್ರ ಜೊತೆ ಕೂತ್ಕೊಂಡು ಫೋಟೋ ತಗೊಳ್ಳೋದಾಗಲಿ, ಈಗ ನನ್ನ ಮಕ್ಳ ಫೋಟೋಸ್ ಎಲ್ಲ ನೋಡ್ತಿರಲ್ಲ, ಆ ಥರ ನಾವಿರಲಿಲ್ಲ. ಖುಷಿ ಇದೆ, ಅಪ್ಪನ ಬಗ್ಗೆ ಅಷ್ಟೇ ರೆಸ್ಪೆಕ್ಟ್ ಇವತ್ತಿಗೂ ಇದೆ. ನಮ್ಮ ಅಪ್ಪನೇ ಮಾತಾಡಿದ್ರ ಬಗ್ಗೆ ಸ್ವಲ್ಪ ಬೇಜಾರು ಇದೆ. ಯಾಕೆ ನಮ್ಮಪ್ಪ ಇಷ್ಟೊಂದು ಒಂಥರ ಏನಂತೀವಿ, ಮೆಲ್ಟ್ ಆದಂಗೆ ಆಗ್ಬಿಟ್ಟೈತಲ್ಲ ಜೀವನದಲ್ಲಿ ಅಂತ ಅನ್ನಿಸ್ತು. ಮೋಸ್ಟ್ಲಿ ಜೀವನದಲ್ಲಿ ಬರೋ ಕಷ್ಟಗಳಂತ ಇರ್ತಾವಲ್ಲ,
ಅದಕ್ಕೆ ಇರ್ಬೋದು ಆ ಕಷ್ಟಗಳು ಮನುಷ್ಯನ ಹತ್ರ ತಂದುಬಿಡ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ನನ್ನ ತಮ್ಮ ಇಲ್ದಿರೋದು ಆ ನೋವು ಅವ್ರಿಗೆ ಸಿಕ್ಕಾಪಟ್ಟೆ ಇವಾಗ ಕಾಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಾಗಿ ವಯಸ್ಸಾಗ್ತಿದ್ಯಲ್ವಾ, ಸೊ ತುಂಬ ಮಿಸ್ ಮಾಡ್ಕೊಂಡ್ರೆ ಅವನನ್ನು ಕೆಲವೊಂದೇನೋ ಪ್ರತಿನಿತ್ಯ ಪ್ರತಿ ಕ್ಷಣ. ಒಂದಂತೂ ನಾನು ಹೇಳ್ತೀನಿ, ಹೆಣ್ಮಕ್ಳುಗಳನ್ನ ಓದಿಸಿ ಕೆಲಸಕ್ಕೆ ಕಳಿಸಿ. ಯಾಕಂದರೆ ನಾವು ಸ್ವಲ್ಪ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಾವು ಅಟ್ಲೀಸ್ಟ್ ಅವ್ರನ್ನ ನೋಡ್ಕೋಬೋದು. ನಾನು ಅದೇ ನನ್ನ ರೀಸನ್ ಇರೋದು, ನನ್ನ ಮಕ್ಕಳನ್ನ ಓದಿ ಅಂತ ಹೇಳೋದು ಅದಕ್ಕೋಸ್ಕರ. ಫೈನಾನ್ಷಿಯಲಿ ನೀವು ಯಾವಾಗಲೂ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರನ್ನೂ ಕೇಳಬಾರ್ದು. ಆ ಥರ ಅನಿಸುತ್ತೆ ನನಗೆ. ಇತ್ತೀಚೆಗೆ ನಾನು ಓದಬೇಕಿತ್ತು, ಕೆಲಸಕ್ಕೆ ಹೋಗಬೇಕಿತ್ತು, ಆಗಲಿಲ್ಲ, ಏನೂ ಮಾಡಲಿಲ್ಲ. ಒಂಥರ ನನ್ನಲ್ಲಿ ನನಗೇ ಒಂಥರ ಏನಂತೀವಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರೆ, ಕೀಳರಿಮೆ, ನಾನೇನು ಮಾಡೋಕ್ಕಾಗಲಿಲ್ವಲ್ಲ ಅಂತ. ಬಹುಶಃ ಅವರು ನಾನು ಓದೋದಕ್ಕೆ ಸಪೋರ್ಟ್ ಮಾಡಿದಿದ್ರೆ, ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಓದೋದಕ್ಕೆ, ಸಪೋರ್ಟ್ ಮಾಡಿದರೆ ಇವತ್ತು ನಾನು ಒಂದು ಒಳ್ಳೆ ಜಾಬಲ್ಲಂತೂ ಖಂಡಿತ ಇರ್ತಿದ್ದೆ. ಅದೊಂದು ಸಪೋರ್ಟಿವ್ ಆಗಿರಲಿಲ್ಲ ಅಂತ ಸಿಕ್ಕಾಬಿಟ್ಟೆ ಬೇಜಾರಿದೆ. ಎನಿಹೌ ಒಳ್ಳೆಯದನ್ನೇ ಮಾತಾಡೋಣ. ಫಾದರ್ಸ್ ಡೇ ದಿನ ಎಲ್ಲರಿಗೂ ಅವರ ಅಪ್ಪ ಹೀರೋನೇ. ಆ್ಯಂಡ್ ಯಾರ್ಯಾರು ತುಂಬ ಜವಾಬ್ದಾರಿಯುತ ಅಪ್ಪಂದಿರ್ತೀರೋ ಅವರು ನನ್ನ ಜೊತೆ ಫ್ರೆಂಡ್ಲಿ ಆಗಿರಲಿ ಇಲ್ಲದೆ ಇರಲಿ, ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಅವ್ರ ಮಕ್ಕಳನ್ನ ನೋಡ್ಕೊತಿರ್ತಾರೆ ಅಂತ ಎಲ್ಲ ತಂದೆಯಂದ್ರಿಗೂ ಫಾದರ್ಸ್ ಡೇಯ ಶುಭಾಶಯಗಳು ಅಂತಲೇ ಹೇಳ್ತೀನಿ. ಯಾಕಂದರೆ ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರಿರಲ್ಲ. ಮೋಸ್ಟ್ ಆಫ್ ಅಂದರೆ ಒಂದು 10% ಅಂತೂ ತಮ್ಮ ಮಕ್ಕಳ ಬಗ್ಗೆ ನೆಗ್ಲಿಜೆನ್ಸಿ ಆಗಿರೋದು, ಬೇರೆ ಯಾವುದೋ ಒಂದು ಅಭ್ಯಾಸಗಳಿರೋದು ಆ ಥರದ್ದೆಲ್ಲ ನೋಡಿರ್ತೀವಿ. ಅಂಥ ಅಪ್ಪಂದ್ರಿಗೆ ನಾನು ಯಾವುದೇ ರೀತಿ ಫಾದರ್ಸ್ ಡೇ ವಿಶಸ್ ಮಾಡಲ್ಲ. ಇನ್ನೆಲ್ಲ ಅಪ್ಪಂದ್ರಿಗೂ ಫಾದರ್ಸ್ ಡೇ ಶುಭಾಶಯಗಳು. ಆ್ಯಂಡ್ ನಮ್ಮ ಮನೆಯವ್ರಿಗೂ ಅಷ್ಟೇ. ನನ್ನ ಸ್ಟೇಟಸ್ ನೋಡಿದ್ರಲ್ಲ, ಮೈ ಪಪ್ಪ ಅಂತ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಅವರು ಬರೀ ನಮಗೆ ಯಜಮಾನ್ರು ಅಷ್ಟೇ ಅಲ್ಲ, ಒಬ್ಬ ಫ್ರೆಂಡ್, ಗೈಡ್, ಜೊತೆಗೆ ಅಪ್ಪನ ರೀತಿ. ನಮ್ಮ ಅಪ್ಪನೂ ಏನೂ ಕೇಳೋಕ್ಕೆ ಹೋಗಲಿಲ್ಲ ಜೀವನದಲ್ಲಿ, ಅದು ಬೇಕು ಇದು ಬೇಕು ಅಂತ. ಮನೆಯವ್ರನ್ನೂ ನಾನು ಕೇಳಲ್ಲ ಯಾವತ್ತು, ಇವತ್ತಿನವರೆಗೂ ಯಾವುದಕ್ಕೂ ಡಿಮ್ಯಾಂಡ್ ಮಾಡಲೇ ಇಲ್ಲ ನನ್ನ ಲೈಫಲ್ಲಿ. ನನಗೆ ಅಂಥ ಸೀರೆ ಕೊಡಿಸಿ, ಒಡವೆ ಕೊಡಿಸಿ, ಇನ್ನೇನೋ ನನಗೆ ಬೇಕು, ಯಾವುದಕ್ಕೂ ಡಿಮ್ಯಾಂಡ್ ಮಾಡಿಲ್ಲ. ಸುಮ್ಮನೆ ಜಗಳ ಬಂದಾಗ ಅವ್ರನ್ನ ಗೋಳು ಹಿಡ್ಕೊಳ್ಳೋಕ್ಕೆ ನೀವು ಅದು ತಗೊಟ್ರ ಇದು ತಗೊಟ್ರ ಅಂತ ಕೇಳ್ತೀನಿ ಅಷ್ಟೇ. ಬಿಟ್ಟರೆ ನನ್ನ ಲೈಫಲ್ಲಿ ನಾನು ಯಾರ ಜೊತೆ ಯಾವುದೇ ವಿಚಾರಕ್ಕೂ ಡಿಮ್ಯಾಂಡ್ ಮಾಡಿಲ್ಲ, ಹಠ ಮಾಡಿಲ್ಲ, ಕೇಳಲಿಲ್ಲ. ಯಾಕಂದರೆ ನಾನು ಬೆಳೆದು ಬಂದಿರೋದೇ ಆ ಥರ. ಬಟ್ ಚೆನ್ನಾಗಿ ನೋಡ್ಕೊತಾರೆ, ಅದೊಂದಕ್ಕೆ ನಾನು ಅವ್ರನ್ನ ನಮ್ಮ ಇಪ್ಪಪ್ಪ ಅಂತ ಹಾಕ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಅವ್ರು ಆ ಸ್ಥಾನನ ತುಂಬ್ತಾರೆ ಲೈಫಲ್ಲಿ. ಯಾಕಂದರೆ ಕೇರಿಂಗ್ ಮಾಡ್ತಾರೆ, ಸಖತ್ತು ಕೇರ್ ಮಾಡ್ತಾರೆ. ಊಟ ತಿಂದ ಅದ ಇದ ಅಂದ್ಕೊಂಡು ಕೇಳಿಕೊಂಡು ಚೆನ್ನಾಗಿ ಕೇರ್ ಮಾಡೋದ್ರಿಂದ ಒಂದು ರೀತಿ ಅಪ್ಪನೂ ಅದೇ ಥರ ಅಂತ ಅಲ್ವಾ. ಸೊ ಅಷ್ಟೇ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾದರೂ ಮಾತಾಡೋದಂಥ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇನ್ಯಾವ ಎಲ್ಲ ಅಪ್ಪಂದ್ರಿಗೂ ಹಬ್ಬದ ದಿನ ಶುಭಾಶಯಗಳು. ಎಲ್ಲ ಅಪ್ಪಂದ್ರಿಗೂ ದೇವರ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ. ದಯವಿಟ್ಟು ಇರೋದೊಂದು ಜೀವನ. ಎಲ್ಲ ಅಪ್ಪಂದ್ರಿಗೂ ಹೇಳೋದಷ್ಟೇ, ನಿಮ್ಮ ಮಕ್ಕಳ ಜೊತೆ ಚೆನ್ನಾಗಿರಿ. ಚೆನ್ನಾಗಿರ್ತಾರಲ್ಲ ಅಪ್ಪ ಮಕ್ಕಳು, ಅವ್ರು ನೋಡಿದಾಗ ಕೆಲವು ಮಕ್ಕಳಿಗೆ ಸಿಕ್ಕಾಬಿಟ್ಟೆ ಹರ್ಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಚೆನ್ನಾಗಿರಬೇಕು ಅಂದರೆ ದೇವರೇ ಕರ್ಸ್ಕೊಂಡ್ಬಿಟ್ಟಿರ್ತಾನೆ. ಇವನ್ ನನಗೆ ನನ್ನ ತಮ್ಮನ ಮಕ್ಕಳಿದಾರಲ್ಲ, ಅವ್ರು ನೋಡಿದಾಗ ಅನಿಸುತ್ತೆ, ಅವನಿದ್ದಿದ್ರೆ ಆ ಮಕ್ಕಳು ಎಷ್ಟು ಚೆನ್ನಾಗಿರ್ತಿದ್ದು ಅಂತ. ನಾನು ಹಾಕಿದ್ದೀನಿ ಅದು ಫೋಟೋಸ್ ನೋಡಿ, ಆ ಮಕ್ಕಳು ಹಾಕೋತಾ ಇರ್ತಾರೆ ಫೋಟೋಸ್ನೆಲ್ಲ ಸ್ಟೇಟಸ್ಸಿಗೆ. ಆವಾಗ ಅನಿಸುತ್ತೆ ಇರಬೇಕಿತ್ತು ಅವನು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ನಮ್ಮ ಕೈ ಮೀರಿದ್ದಕ್ಕೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಸುಮ್ಮನೆ ನಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ಅಂತ ಹೇಳ್ಬೋದು. ಏನ್ಯಾವ ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮಾತಾಡ್ತಾ ಹೋದರೆ ಜಾಸ್ತಿ ಏನೇನೋ ಮಾತಾಡ್ತಾ ಹೋಗ್ತೀನಿ, ನಿಮಗೂ ಕೇಳೋಕ್ಕೆ ಬೋರ್ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಅಪ್ಪ ಅದ್ರ ಬಗ್ಗೆ ನಿಮಗೇನಾದರೂ ಒಪಿನಿಯನ್ ಇದ್ದರೆ ಹೇಳಿ. ಬಟ್ ನನಗಂತೂ ನಮ್ಮಪ್ಪ ಅಂದರೆ ಸಿಕ್ಕಾಬಿಟ್ಟೆ ಗೌರವ ಇದೆ. ಯಾಕಂದರೆ ನಮ್ಮಪ್ಪ ನಮಗೆ ಮದುವೆ ಮಾಡಬೇಕು ಅಂತನೋ, ನಮ್ಮನ್ನು ಓದಿಸ್ಬೇಕು ಅಂತನೋ, ತುಂಬ ಜವಾಬ್ದಾರಿ ಅಂತೂ ಆ ವಿಚಾರಗಳಲ್ಲಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ತಗೊಂಡಿದ್ದೆ. ಮನೆಗೆ ಏನು ತರಬೇಕು ಅಂದ್ರೂ ಅಷ್ಟೇ, ನಮ್ಮಮ್ಮ ಯಾವ್ದಾದ್ರು ಒಂದು ಕಮ್ಮಿ ತೊಗೋತಿದ್ರು, ಇಲ್ಲ ಕಾಸ್ಟ್ಲಿನೇ ತರಬೇಕು, ಒಂದು ಪ್ರಾವಿಷನ್ಸ್ ಥರದ್ದಿರಲಿ, ಪ್ರತಿಯೊಂದರಲ್ಲೂ ನಮ್ಮಪ್ಪ ಆ ಥರ ಜಾಸ್ತಿ. ನನಗೆ ನಮ್ಮ ಅಪ್ಪನ ಬಗ್ಗೆ ಅದೇ ಒಂದು ರೀತಿ ನಾವು ಚೆನ್ನಾಗಿ ಫ್ರೆಂಡಾಗಿ ಮಾತಾಡಿಕೊಂಡು ಆ ಥರ ಎಲ್ಲ ಇರಲಿಲ್ವಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನು ಆ ಥರ ಏನಿಲ್ಲ. ಓಕೆ, ವಿಡಿಯೋ ನೋಡಿದ್ರೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಸಿಗ್ತೀನಿ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರಗಳು.